ನಮಸ್ತೆ ವೀಕ್ಷಕರೇ, ಕುಮಾರ್ ನ್ಯೂಸ್ ಒನ್ ಕನ್ನಡ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. 40 ವರ್ಷದಲ್ಲಿ ಸಿದ್ದರಾಮಯ್ಯನವರಿಗೆ ಒಂದು ದೊಡ್ಡ ಶಾಕ್ ಎದುರಾಗಿದೆ ಅಂತಲೇ ಹೇಳ್ಬೋದು. CM ಸ್ಥಾನಕ್ಕೆ ಎದುರಾಗೋ 10 ಪರಿಣಾಮಗಳನ್ನು ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ ವೀಕ್ಷಕರೇ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಿದ್ದರಾಮಯ್ಯನವರಿಗೆ ಕಳಂಕರಹಿತ ರಾಜಕೀಯ ನಿವೃತ್ತಿ ಸಿಗದಿರಬಹುದು. ಎರಡನೇದು, 40 ವರ್ಷಗಳ ಸುದ್ದಿ ಸಿದ್ದು ರಾಜಕೀಯ ಜೀವನಕ್ಕೆ ಕಪ್ಪು ಚುಕ್ಕೆ ಅಂಟುತ್ತಾ? ರಾಜಕೀಯ ಸಂಧ್ಯಾಕಾಲದಲ್ಲಿ ಸಿದ್ದರಾಮಯ್ಯನವರಿಗೆ ಇರುಸುಮುರುಸು ಈ ಒಂದು ಹಗರಣ ಇರುಸುಮುರುಸು ತಂದಿದೆ ಅಂತಲೇ ಹೇಳಲಾಗ್ತಾ ಇದೆ. ಭಾಗ್ಯಗಳ ಸರದಾರ ಅಂತಲೇ ಅಭಿಮಾನಿಗಳಿಂದ ಕರೆಸಿಕೊಳ್ಳುವ CM ಸಿದ್ದರಾಮಯ್ಯನವರು ಸುದೀರ್ಘ ರಾಜಕೀಯ ಜೀವನದ ಮೇಲೆ ಕರಿಮೋಡಗಳ ಛಾಯೆ ಆವರಿಸಿದೆ. ಮೂಡ ಎಂಬ ಹಗರಣದ ಸಿದ್ದರಾಮಯ್ಯನವರ ಮೂಡನ್ನೇ ಹಾಳು ಮಾಡಿದೆ ಅಂತಲೇ ಹೇಳಲಾಗ್ತಾ ಇದೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟ ಅನುಮತಿಯಿಂದ ಸಿದ್ದು ರಾಜಕೀಯ ಸಂಧ್ಯಾಕಾಲದಲ್ಲಿ ತೀವ್ರ ಇರುಸುಮುರುಸು ಸೃಷ್ಟಿಸಿದೆ. ದಶಕಗಳ ಕಾಲ ಕಟ್ಟಿದ ಚರಿತ್ರೆ ಕುಂಬಾರನಿಗೆ ವರ್ಷ, ದೊಣ್ಣೆನಿಗೆ ನಿಮಿಷ ಎನ್ನುವಂತಾಗಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 40 ವರ್ಷಗಳ 4 ದಶಕಗಳ ರಾಜಕೀಯ ಜೀವನದಲ್ಲಿ ಸಿದ್ದರಾಮಯ್ಯನವರ ಮೇಲೆ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಭಾಗ್ಯಗಳ ಸರದಾರ, ಅನ್ನರಾಮಯ್ಯ, ಹೈಂದರಾಮಯ್ಯ, ಗ್ಯಾರಂಟಿ ರಾಮಯ್ಯ ಹೀಗೆ ತಮ್ಮ ಹಿಂಬಾಲಕರಿಂದ, ಅಭಿಮಾನಿಗಳಿಂದ ತರಹವಾರಿ ಬಿರುದುಗಳಿಂದ ಕರೆಸಿಕೊಂಡು ಧೀಮಂತ ನಾಯಕ CM ಸಿದ್ದರಾಮಯ್ಯನವರು. ಆದರೆ ಶ್ವೇತವರ್ಣದ ಬಟ್ಟೆ ಮೇಲೆ ಬಿದ್ದ ಕಪ್ಪು ಮಸಿಯೇ ಎದ್ದು ಕಾಣುವಂತೆ ಈಗ ಈ ಮೂಢ ಹಗರಣ CM ಸಿದ್ದರಾಮಯ್ಯನವರ ಹೆಸರು ತಳುಕು ಹಾಕಿಕೊಂಡಿದೆ. ಮಾತ್ರವಲ್ಲದೆ CM ಕುರ್ಚಿಯು ಸಹ ಅಲುಗಾಡ್ತಿದೆ ಅಂತಲೇ ಹೇಳಲಾಗ್ತಾ ಇದೆ. CM ಸಿದ್ದರಾಮಯ್ಯನವರು ಸಿದ್ಧ ಹಸ್ತದ ಶುದ್ಧ ಹಸ್ತದ ನಾಯಕವೆನಿಸಿಕೊಂಡವರು, ಗುರುತರ ಆರೋಪಗಳಿಂದ ಹೊರಗಿದ್ದವರು. ಸದ್ಯ ಮೂಡ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರಿಂದ ಅನುಮತಿ ಸಿಕ್ಕ ಹಿನ್ನೆಲೆಯಲ್ಲಿ ಅವರ ರಾಜಕೀಯ ಜೀವನ ಹಾಗೂ ಕುಟುಂಬದ ಮೇಲೆ ಹಲವು ಪರಿಣಾಮಗಳು ಬೀರಲಿದೆ ಅಂತಲೇ ಸಹ ಹೇಳಲಾಗ್ತದೆ. ಒಂದನೇದು, ಇಲ್ಲದ ಜಮೀನನ್ನು ಕೃಷಿ ಭೂಮಿ ಅಂತ ಅಂದು ಸಿದ್ದರಾಮಯ್ಯನವರು ನೋಂದಣಿ ಮಾಡಿದ್ದಾರಾ? ಪರಿಹಾರ ರೂಪದಲ್ಲಿ ನಿವೇಶನ ಬಿಡಬೇಕಾದ ಸಂದರ್ಭದಲ್ಲಿ ಸೃಷ್ಟಿಸಿ ಸಾಧ್ಯತೆ. CM ಸಿದ್ದರಾಮಯ್ಯ ಅವರಿಗೆ ಎಲ್ಲವನ್ನೂ ಎದುರಿಸಬೇಕಾದ ಅನಿವಾರ್ಯತೆ. 4ನೇದು, ಸಿದ್ದರಾಮಯ್ಯನವರಿಗೆ ಕಳಂಕರಹಿತ ರಾಜಕೀಯ ನಿವೃತ್ತಿ ಸಿಗದಿರಬಹುದು. 5ನೇದು, ರಾಜಕೀಯವಾಗಿ CM ಸಿದ್ದರಾಮಯ್ಯನವರ ವರ್ಚಸ್ಸು ಕುಂಠಿತ ಸಾಧ್ಯತೆ. 6ನೇದು, ರಾಜಕೀಯದಿಂದ ನಿವೃತ್ತರಾದರೂ ಪಕ್ಷದ ಮೇಲೆ ಹಿಡಿತ ಕೈತಪ್ಪಬಹುದು. ಕುಟುಂಬದ ರಕ್ಷಣೆಗಾಗಿ ಸಿದ್ದರಾಮಯ್ಯನವರಿಗೆ ದೀರ್ಘ ಹೋರಾಟದ ಅನಿವಾರ್ಯ. ಪುತ್ರನ ರಾಜಕೀಯ ಭವಿಷ್ಯದ ಮೇಲೆ ಈ ಕೇಸ್ ಪರಿಣಾಮ ಬೀರಬಹುದು ಅಂತಲೇ ಹೇಳಲಾಗ್ತಾ ಇದೆ. ಸ್ವಪಕ್ಷದಲ್ಲಿಯೇ CM ಸಿದ್ದರಾಮಯ್ಯನವರ ಅಸಮಾಧಾನ ಎದುರಾಗಬೇಕಾಗುತ್ತದೆ. CM ಹಿಂದುಳಿದ ವರ್ಗಗಳ ಚಾಂಪಿಯನ್ ಪಟ್ಟಕ್ಕೆ ಧಕ್ಕೆ ಉಂಟಾಗಬಹುದು ಅಂತಲೂ ಸಹ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಇಷ್ಟು ಮಾತ್ರವಾದ ಕೋರ್ಟ್ ಮುಂದೆ ನಿಲ್ಲಬೇಕಾದ ಅನಿವಾರ್ಯತೆ ಕೂಡ ಸಿದ್ದರಾಮಯ್ಯನವರಿಗೆ ಎದುರಾಗಬಹುದು. ಇದರಿಂದ ಮುಜುಗರವಾಗುವ ಸನ್ನಿವೇಶ ಸೃಷ್ಟಿಯಾಗಲಿದೆ. ಆಪ್ತ ವಲಯವೂ ದೂರ ಸರಿಯುವ ಸಾಧ್ಯತೆ ಇದ್ದು ರಾಜಕೀಯವಾಗಿ ಕಪ್ಪು ಚುಕ್ಕಿಯಾಗಿ ಕಾಡುವ ಸಂಭವವಿದೆ. ಪಕ್ಷದೊಳಗಿನ ಹಾಗೂ ಹೊರಗಿನ ಎದುರುಗಳು ಪ್ರಬಲ ಅಸ್ತ್ರವಾಗುವ ಜೊತೆಗೆ ಭ್ರಷ್ಟಾಚಾರ ಕುರಿತಂತೆ ಪ್ರತಿಪಕ್ಷಗಳ ವಿರುದ್ಧ ಮಾತನಾಡುವ ಕಷ್ಟವಾಗಲಿದೆ. ಆದರೆ ಹಗರಣದಿಂದ ಹೊರಬಂದರೆ ಈ ಎಲ್ಲ ಮುಜುಗರದಿಂದ ಬಚಾವಾಗಿ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆಯುವುದರಲ್ಲಿ ಸಂಶಯವಿಲ್ಲ ಅಂತಲೇ ಹೇಳಲಾಗ್ತಾ ಇದೆ. ಆದರೆ ಈ ಮೂಢ ಹಗರಣದಿಂದ ಪ್ರತಿಪಕ್ಷಗಳು ಇನ್ನು ಯಾವ ರೀತಿಯ ಒಂದು ಹೋರಾಟವನ್ನು ತೀವ್ರಗೊಳಿಸ್ಬೋದು ಅನ್ನೋದು ಸಹ ಈ ಒಂದು ಪ್ರಾಸಿಕ್ಯೂಷನ್ಗೆ ಮತ್ತು FIR ಹಾಕಿದ ಮೇಲೆ ಯಾವ ರೀತಿಯ ಒಂದು ಹೋರಾಟ ಸಿಗಬಹುದು ಅನ್ನೋದು ಸಹ ಇಲ್ಲಿ ಕುತೂಹಲಕಾರಿಯಾಗಿದೆ. ಈ ಒಂದು ಬೆಂಗಳೂರಿಂದ ಮೈಸೂರುವರೆಗೆ ಪಾದಯಾತ್ರೆಯನ್ನು ಮಾಡಿದಂತಹ BJP JDS ಒಂದು ಮಿತ್ರ ಪಕ್ಷಗಳು ಈ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕ ನಂತರ ಇದು ನಮ್ಮ ಹೋರಾಟಕ್ಕೆ ಮತ್ತು ನಮಗೆ ಸಿಕ್ಕಂಥ ಜಯ ಅಂತ ಸಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರು ವಿದೇಶಿ ಪ್ರವಾಸದಲ್ಲಿರೋದ್ರಿಂದ ಅವರು ಬಂದ ನಂತರ ಇನ್ನು ಯಾವ್ಯಾವ ರೀತಿಯಲ್ಲಿ ಒಂದು ಹೋರಾಟವನ್ನು ನಾವು ತಗೊಂಡು ಹೋಗಬೇಕು, ಇದನ್ನು ಯಾವ ಒಂದು ತನಿಖೆಗೆ ಒಪ್ಪಿಸಬೇಕು, ಲೋಕಾಯುಕ್ತಕ್ಕೆ ಇದನ್ನ ತನಿಖೆ ಕೊಡಬೇಕಾ ಅಥವಾ CBIಗೆ ಕೊಡಬೇಕಾ ಅನ್ನೋದನ್ನ ಇವರು ಕೋರ್ಟ್ ಮೂಲಕ ಒಂದು ಅನುಮತಿ ಪಡ್ಕೊಂಡು ಇದು CBIಗೆ ವಹಿಸಬೇಕು ಅನ್ನೋ ಒಂದು BJPಯ ಒಂದು ಹೋರಾಟ ಇನ್ನು ಯಾವ ರೀತಿಯ ತೀವ್ರಗೊಳ್ಳುತ್ತೆ ಅನ್ನೋದು ಸಹ ನಾವೆಲ್ಲರೂ ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ. ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ.